ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ರಾಜಣ್ಣವರು ತನಗಿಂತ ತನ್ನ ಇಶ್ಯೂಸ್ಗಳಿಂದ ಇನ್ನೊಬ್ಬರನ್ನು ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಹೊರಟರು. ವೆರಿ ಸ್ಟ್ರೈಟ್ ಫಾರ್ವರ್ಡ್ ರಾಜಕಾರಣಿ. ಮಾತಾಡಿದರೆ ಮೈಕ್ ಸಿಕ್ಕಿದ್ರೆ ಮನಸ್ಸಲ್ಲಿದ್ದನ್ನು ಮೈಕ್ ಎದುರುಗಡೆ ಹೇಳಿಬಿಡಬೇಕು ಎನ್ನುವ ಒಂದು ಚಾಳಿ ರಾಜಣ್ಣನವ್ರಿಗಿತ್ತು. ಅದರಿಂದನೇ ಏನೋ ಆಯಿತು, ಏನೇನೋ ಆಗಬಾರದಾಗೋಯ್ತು ಅವ್ರ ಹತ್ರಲ್ಲಿ. ಕ್ರಾಂತಿಯ ಬಗ್ಗೆನ ಅವರೇ ಎತ್ತಿತ್ತು. ಸೆಪ್ಟೆಂಬರದಲ್ಲಿ ಏನೋ ಕ್ರಾಂತಿ ಆಗುತ್ತೆ ಅಂತ. ಇದು ಹುಳ ಬಿಟ್ಕೊಡ್ತಾರಂತ ಹೇಳ್ತಾರಲ್ಲ, ಬಾಲಕೃಷ್ಣ ಮಾಡ್ತಾ ಇರೋದು ಅದು. ತಾನೂ ಕೆಡ್ತು, ಕೋತಿ ಹೊಲನೂ ಕೆಡಿಸ್ತು ಅನ್ನೋ ರೀತಿಯಲ್ಲಿ ಬಾಲಕೃಷ್ಣ ಆಡ್ತವ್ರೆ ಕೆಲವು ದಿನಗಳಿಂದ, ಕೆಲವು ತಿಂಗಳಿಂದ. ಬಾಲಕೃಷ್ಣನೂ ಇದನ್ನು ಮಾಡ್ತಾ ಇರೋದು ಓಲೈಕೆ ರಾಜಕಾರಣಕ್ಕೆ ಅಂತ ರಾಜಣ್ಣನವರ ಮಗ ಹೇಳ್ತಾ ಇದ್ರು. ಇದು ಓಲೈಕೆ ರಾಜಕಾರಣ, ಇನ್ನೇನಾದರೂ ರೀಸಫಲ್ ಆದರೆ ಅಥವಾ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಚೀಫ್ ಮಿನಿಸ್ಟರ್ ಆಗಿಬಿಟ್ರೆ, ಅಣ್ಣ ಆ ದಿನ ನಾನು ನಿಂತ್ಕೊಂಡಿದ್ದೀನಣ್ಣ ನಿನ್ನೊಟ್ಟಿಗೆ, ಈಗ ನೀನು ನನ್ನೊಟ್ಟಿಗೆ ನಿಂತ್ಕೊಬೇಕನ್ನೋ ಒಂದು ಋಣ ಇರಲಿ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ಬಟ್ ಇದೆಲ್ಲ ತಂದಾಕೋದು ಯಾರಿಗೆ ಪ್ರಾಬ್ಲಮ್ ಗೊತ್ತಾ? ದಿಸ್ ಗೋಸ್ಟ್ ಎಗೇನ್ಸ್ಟ್ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, DCM ಅವರು. ಒಂದನೇದಾಗಿ ಅವರು KPCC ಅಧ್ಯಕ್ಷರು. ಅವರು DCM ಮಾತ್ರ ಅಲ್ಲ, KPCC ಅಧ್ಯಕ್ಷರಾಗಿ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂಥ ಮಹತ್ತರ ಜವಾಬ್ದಾರಿ ಅವರಲ್ಲಿದೆ. ಪಕ್ಷದ ಶಿಸ್ತುಗಳು ಯಾವುದೇ ಉಲ್ಲಂಘನೆ ಆದರೂ ಅದು ರಾಜೇಂದ್ರ ಆದರೂ ಒಂದೇ, ರಾಜಣ್ಣ ಆದರೂ ಒಂದೇ, ಡಿ ಕೆ ಶಿವಕುಮಾರ್ ಆದರೂ ಒಂದೇ, ಬಾಲಕೃಷ್ಣ ಆದರೂ ಒಂದೇ. ಇದೇ ಡಿ ಕೆ ಶಿವಕುಮಾರರ ಏನು ಫೇವರ್ ಆಗಿ ಮಾತಾಡ್ತಾ ಇದ್ದಂತಹ ಇಬ್ಬರಿಗೆ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದನೇ ನೋಟಿಸ್ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಈಗ ಈ ಪದೇ ಪದೇ ಚಾಳಿ ಇದೆ ಅಲ್ವಾ, ಲೈಕ್ ರಾಜಣ್ಣ ಅವರು BJPಗೆ ಹೋಗ್ಬೋದು, 100% ಹೋಗ್ತಾರೆ. ಎಲ್ಲೋ ಇದೆ, ನೀವು ಬೇಕಾದರೆ ಹೋಗ್ಬಿಡಿ ರಾಜಣ್ಣನವರಿಗೆ ಏನೋ ಟ್ರಿಗರ್ ಮಾಡ್ತಾರಲ್ಲ, ಒಂಥರ ಹೋಗ್ಲಪ್ಪ ರಾಜಣ್ಣ ಅಂತ. ರಾಜಣ್ಣನು ಅಷ್ಟು ಅನ್ಮೆಚ್ಯೂರ್ಡ್ ರಾಜಕಾರಣಿ ಅಥವಾ ಯಾರೂ ಇಲ್ಲದ ರಾಜಕಾರಣಿ ಅಥವಾ ಯಾರೂ ಬೇಸ್ ಇಲ್ಲದ, ಯಾವುದೇ ಒಂದು ಸಪೋರ್ಟ್ ಇಲ್ಲದ ರಾಜಕಾರಣಿ ಅಂತ ಅಲ್ವೇ ಅಲ್ಲ. ರಾಜಣ್ಣನಿಗೆ ತನ್ನದೇ ಆದ ಒಂದು ಸಾಮರ್ಥ್ಯ ರಾಜಕಾರಣದಲ್ಲಿ ರಾಜಣ್ಣನವರು ಮಾಡ್ಕೊಂಡು ಬಂದಿದ್ದಾರೆ, ಬೆಳೆಸ್ಕೊಂಡು ಬಂದಿದ್ದಾರೆ, ಅದನ್ನು ಉಳಿಸ್ಕೊಂಡಿದ್ದಾರೆ ಕೂಡ. ಹೌದು, ಇವತ್ತು ಒಂದು ಚಿಕ್ಕ ಮಾತು ಅವರನ್ನು ಕೆಳಗಡೆ ಇಳಿಸಿರಬಹುದು, ಆದರೆ ಅದೇ ಅವರ ರಾಜಕೀಯದ ಜೀವನದ ಏನು ಅಂತ್ಯ ಅಂತ ಅಲ್ವೇ ಅಲ್ಲ. ಆ ಅಂತ್ಯದಲ್ಲಿ ಕೂತ್ಕೊಳ್ಳೋರು ರಾಜಣ್ಣನವರು ಅಲ್ವೇ ಅಲ್ಲ. ಅವ್ರದ್ದೇ ಆದ ಒಂದು ಸ್ಟ್ರಾಟಜಿ ಇರುತ್ತೆ, ಅವ್ರದ್ದೇ ಆದ ಒಂದು ಸ್ಟೇಟಸ್ಸೂ ಇದೆ ರಾಜಣ್ಣನವರಿಗೆ. ಆದರೆ ಬಾಲಕೃಷ್ಣ ಅವರಿಗೆ ಇದೆ ಅಲ್ವಾ, ಇದು ಮಾತಾಡುವ ಚಟ ಒಂದಿನ ಬಾಲಕೃಷ್ಣವರನ್ನು ಕೂಡ ಒಂದಿನ ಅವರನ್ನೇ ಪಕ್ಷ ಅಲ್ಲಲ್ಲ ಆಗಲೂಬಹುದು, ಅಥವಾ ಅವರನ್ನೇ ತೊಂದರೆಗೀಡು ಮಾಡ್ಬೋದು, ಅಥವಾ ಒಂದು ದಿನ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ತಗೊಂಡೋಗಿ ತೊಂದರೆಗೆ ಸಿಕ್ಸ್ಬೋದು. ಯಾಕೆ ಹೇಳ್ತೀನಿ ಕೇಳಿ. ರಾಜಣ್ಣನವರು CM ಅವರ ಆಪ್ತ ವಲಯದಲ್ಲಿ ಇದ್ದಿದ್ರು ಕೂಡ ಎಷ್ಟೋ ಸಲ CMಗಾಗಿಯೇ ರಾಜಣ್ಣನವರು ಇನ್ನೊಬ್ಬರನ್ನು ಎದುರಾಕೊಂಡಿದ್ರು ಕೂಡ ಒಂದು ಸಣ್ಣ ಸ್ಟೇಟ್ಮೆಂಟ್ ಮಾಡಿ ರಾಹುಲ್ ಗಾಂಧಿಯ ಎಗೇನ್ಸ್ಟ್, ಕಾಂಗ್ರೆಸ್ ಆಗ ತಗೊಂಡ ಒಂದು ಸಿದ್ಧಾಂತದ ಎಗೇನ್ಸ್ಟ್ ಮಾತಾಡಿರೋದ್ರಿಂದ CM ಅವರೇ ರಾಜಣ್ಣನವರನ್ನು ಡಿಪೆಂಡ್ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಮೊನ್ನೆ ಅದೇ ಸ್ಥಿತಿಯಲ್ಲಿ ಒಮ್ಮೆ DCM KPCC ಅಧ್ಯಕ್ಷರು ಬಿದ್ದರು. RSSನ ಏನು ಜಸ್ಟ್ ಟ್ರಿಗರ್ಡ್ ಬೈ ಸುನೀಲ್ ಕುಮಾರ್ ಕಾರ್ಕಳ. ಅವ್ರು ಹೇಳ್ತಾರೆ, ಏನು ಸರ್ ನೀವು ಚಡ್ಡಿ ಹಾಕೊಂಡು ಬಂದಿದ್ದೀರಿ ಅಂತ ಹೇಳ್ತಿದ್ರಲ್ಲ, RSS ಚಡ್ಡಿ ಹಾಕ್ಕೊಂಡಿದ್ರಿ ಅಂತ ಹೇಳ್ತಾ ಇದ್ರಲ್ಲ. ಚಡ್ಡಿ ಮಾತ್ರ ಹಾಕ್ಕೊಂಡಿರಲಿಲ್ಲ, ನೋಡು ನಮಸ್ತೆ ಸದಾ ವತ್ಸಲೆ ಅಂತ ಶುರು ಮಾಡಿದ್ರು. ಎಲ್ಲಿವರೆಗೆ ಹೋಯ್ತಂತ ಹೇಳಿದ್ರೆ ಅದನ್ನು ಇಟ್ಕೊಂಡ್ಬಿಟ್ಟು ಸಾರಿ ಕೇಳುವಂಥ ಸ್ಥಿತಿಯಲ್ಲಿ KPCC ಅಧ್ಯಕ್ಷರೇ ಬಂದಾಗ ಇನ್ನು ಬಾಲಕೃಷ್ಣ ಯಾವ ಲೆಕ್ಕ ಆಗ್ಬೋದು ಅನ್ನೋದನ್ನು ಬಾಲಕೃಷ್ಣ ಅವರು ಅರ್ಥ ಮಾಡ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಯಾವುದೋ ಮೀಡಿಯಾದವ್ರು ಬರ್ತಾರೆ, ಮೈಕ್ ಹಿಡಿತಾರೆ ಅನ್ನೋದನ್ನು ಪಾರ್ಟಿ ಒಡೆಯುವ ಕೆಲಸ ಇದು, ಪಾರ್ಟಿಯನ್ನು ಇಬ್ಬಾಗ ಮಾಡುವ ಕೆಲಸ. ಏನಾದರೂ ಬಾಲಕೃಷ್ಣ ಅವರಿಗೆ ಒಳ್ಳೇದು ಮಾಡಬೇಕಂತ ಏನಾದರೂ ಇದ್ದರೆ ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣನವರನ್ನು ಕೂರಿಸ್ಕೊಂಡ್ಬಿಟ್ಟು, ಸರ್ ನಿಮ್ಮ ಮಧ್ಯೆ ಏನಾದರೂ ಸ್ವಲ್ಪ ಬೇಜಾರುಗಳು ಮುನಿಸುಗಳು ಇದ್ದರೆ ಅದನ್ನೆಲ್ಲ ಬಿಟ್ಬಿಡಿ ಸರ್, ನಾವು ಕಾಂಗ್ರೆಸ್ ಅವರು ಒಟ್ಟಿಗೆ ಹೋಗಬೇಕು, ಏನೋ ಇನ್ನೊಂದು 2 ವರ್ಷ ಉಳ್ಕೊಂಡಿದೆ ಅಷ್ಟೇ, 2.5 ವರ್ಷ ಎಲೆಕ್ಷನ್ಗೆ ಉಳ್ಕೊಂಡಿದೆ, ಲಾಸ್ಟ್ 1 ವರ್ಷ ಎಲೆಕ್ಷನ್ ಇಯರೋ, ನೀವು ಇನ್ನೇನೋ CM ಆಗಬೇಕಂತ ಕನಸು ಕಾಣ್ತಾ ಇದ್ರಿ, ನಮ್ಮದೆಲ್ಲರ ಬೆಂಬಲ ಇದೆ, ರಾಜಣ್ಣನೂ ನಮ್ಮೊಟ್ಟಿಗೆ ಇರಲಿ ಸರ್ ಅಂತ ಅವರನ್ನು ಒಟ್ಟು ಮಾಡಬೇಕೇ ವಿನಃ ದಿನ ಬಂದು ರಾಜಣ್ಣನವರನ್ನೇ ಟ್ರಿಗರ್ ಮಾಡುವಂಗೆ ಏನಪ್ಪ ಬಾಲಕೃಷ್ಣ ಹತ್ರ ಹೇಳೋಗಿದಾರ, ಹೇಳೋಗಿದ್ರೆ ಹೇಳೋಬೇಕಪ್ಪ ಬಾಲಕೃಷ್ಣ ಅವರು, ಹೌದಪ್ಪ ನನಗಿಂತ ಅವನು ಬಂದು ಹೇಳ್ದ,
ರಾಜಣ್ಣನವರು ಇಂಥ ಟಚ್ಚಲ್ಲಿ ಇದ್ದಾರೆ, ಇವ್ರ ಒಟ್ಟಿಗೆ ಇಲ್ಲಿ ಇದ್ದಾರೆ, ನನ್ನ ಇಂಟೆಲಿಜೆನ್ಸಿ ಪ್ರಕಾರ ರಿಪೋರ್ಟ್ ಪ್ರಕಾರ ನನಗೆ ಫಸ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ, ಈ ರಿಪೋರ್ಟ್ ಪ್ರಕಾರ ಈ ರೀತಿಯ ಒಂದು ವರದಿ ನನಗೆ ಸಿಕ್ಕಿದೆ ಅಂತ ಹೇಳ್ಬೇಕಪ್ಪ. ಎಲ್ಲೋ ಹೇಳೋರೆ, ಯಾರೋ ಮಾಡೋರೆ, ನನಗೆ ಗೊತ್ತಿದೆ, ಕ್ರಾಂತಿ ಆಗುತ್ತೆ ಅಂತ ಹೇಳೋದಕ್ಕಿಂತ ಬ್ರೈನ್ ಮ್ಯಾಪಿಂಗ್ವರೆಗೆ ಹೋಗ್ತಾರೆ.